ನಮಸ್ಕಾರ ಸ್ನೇಹಿತರೆ, ಕಥಾಪಯಣ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಸೊಳ್ಳೆ ಕಾಯಿಲ್ ಖಾಲಿ ಆದಮೇಲೆ ನಾವು ಅದನ್ನು ಚೇಂಜ್ ಮಾಡ್ತಾ ಇದ್ವಿ. ಬಟ್ ಆಗ ಮಾಡುವ ಬದಲು ಮನೆಯಲ್ಲೇ ಸಿಂಪಲ್ ಆಗಿ ಬೇವಿನ ಸೊಪ್ಪು ಮತ್ತು ಅಚ್ಚಕರ್ಪೂರವನ್ನು ಉಪಯೋಗಿಸಿ ಹೇಗೆ ಸೊಳ್ಳೆ ಕಾಯಿಲನ್ನು ರೆಡಿ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಸ್ವಲ್ಪ ಬೇವಿನ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಅಚ್ಚಕರ್ಪೂರ, ಒಂದು ಡಬ್ಬಿ ಅಚ್ಚಕರ್ಪೂರವನ್ನು ತೊಗೊಂಡಿದ್ದೀನಿ. ಆಮೇಲೆ 2 ಕಾಯಿಲು ನಮ್ಮಲ್ಲಿ ಖಾಲಿ ಆಗಿತ್ತು, ಸೊ ಅದಕ್ಕೆ 2 ಕಾಯಿಲು ಖಾಲಿ ಡಬ್ಬಿನ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಲವಂಗ, ಒಂದು 4 ಅಥವಾ 5 ಕಾಳಷ್ಟು ಲವಂಗ. ಅದಾದಮೇಲೆ ಸ್ವಲ್ಪ ಸ್ಮೆಲ್ಲಿಗೆ ಅಂತ ಹೇಳ್ಬಿಟ್ಟು ರೋಸ್ ವಾಟರ್ನ ಹಾಕ್ತಾಯಿದ್ದೀನಿ. ಮೊದಲು ಈ ಥರ ಡಬ್ಬಿ ಖಾಲಿ ಆಗಿರುತ್ತಲ್ವ, ಸೊ ಇದನ್ನು ನಾವು ಕ್ಲೀನಾಗಿ ಅದನ್ನು ತೆಗ್ದು ಇಟ್ಕೊಬೇಕಾಗತ್ತೆ. ಸೊ ಈ ಥರ ಏನಾದರೂ ಒಂದು ವೆಪನ್ಸನ್ನ ಯೂಸ್ ಮಾಡಿ ನಾವು ಅದನ್ನು ತೆಗ್ದು ಇಟ್ಕೊಂಡಿರ್ತೀವಿ. ಬಾಸ್ಗಳನ್ನ ತೆಗ್ದಿಟ್ಕೊಂಡ್ಮೇಲೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಬೇವಿನ ಸೊಪ್ಪುಗಳನ್ನು ಹಾಕಬೇಕು. ಅದ್ರ ಜೊತೆಗೆ 4-5 ಲವಂಗಗಳನ್ನು ಹಾಕಿ ಕ್ಲೀನಾಗಿ ಮುಂದೆಗೆ ಇಟ್ಕೊಬೇಕು. ಈ ಪೇಸ್ಟ್ನಲ್ಲಿರುವಂತಹ ನೀರನ್ನು ನಾವು ಒಂದು ಬದಿಗೆ ಬೌಲಲ್ಲಿ ಕ್ಲೀನಾಗಿ ಸೋಸ್ಕೊಂಡು ಇಟ್ಕೊಬೇಕಾಗುತ್ತೆ. ನೋಡಿ, ಈ ಥರ ನಾವು ರುಬ್ಬಿರುವಂತಹ ಬೇವಿನ ಸೊಪ್ಪನ್ನು ನಾವು ಕ್ಲೀನಾಗಿ ರಸವನ್ನು ತಗೊಂಡಾದ್ಮೇಲೆ ಅದಕ್ಕೆ ನಾವು ಪಚ್ಚಕರ್ಪೂರವನ್ನು ಕ್ಲೀನಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಆ ಪುಡಿಯನ್ನು ಆ ನೀರಿಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ಆನಂತರ ಅದಕ್ಕೆ 2 ಡ್ರಾಪ್ನಷ್ಟು ರೋಸ್ ವಾಟರ್ನನ್ನು ಹಾಕಿ ನಾವು ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ಖಾಲಿಯಾಗಿರೋಂತಹ ಕಾಯಿಲ್ ಇರುತ್ತಲ್ಲ, ಆ ಕಾಯಿಲಿಗೆ ನಾವು ಈ ರಸವನ್ನು, ಈ ಮಿಶ್ರಣವನ್ನು ನಾವು ಅದಕ್ಕೆ ಫಿಲ್ ಮಾಡ್ತೀವಿ. ಈ ಥರ ಮಿಶ್ರಣ ರೆಡಿ ಆದಮೇಲೆ ಇದನ್ನು ನಾವು ಬಾಕ್ಸ್ ಒಳಗೆ ಫಿಲ್ ಮಾಡ್ಕೊತೀವಿ. ಆ್ಯಂಡ್ ಆದಮೇಲೆ ನಾವು ಇದನ್ನು ಮಾಮೂಲಿ ನಾವು ಹೇಗೆ ಕುಡ್ನಾಡ್ ಕಾಲನ್ನು ಯೂಸ್ ಮಾಡ್ತಿದ್ವಿ ಅದೇ ಥರ ನಾವು ಇದನ್ನು ಯೂಸ್ ಮಾಡ್ತೀವಿ. ಈ ಥರ ನ್ಯಾಚುರಲ್ ಹೋಮ್ ರೆಮಿಡಿನ ನಾವು ಯೂಸ್ ಮಾಡೋದ್ರಿಂದ ಆದಷ್ಟು ಬೇಗ ಸೊಳ್ಳೆಗಳು ಕೂಡ ಹೋಗ್ತವೆ ಮತ್ತು ಯಾವುದೇ ಕೂಡ ನಮಗೆ ಆರೋಗ್ಯಕ್ಕೆ ಹಾನಿಕರ ಆಗೋದಿಲ್ಲ. ಈ ಥರ ನಾವು ಇದನ್ನು ಯೂಸ್ ಮಾಡ್ಕೊಬೋದು. ಅದಾದಮೇಲೆ ನಾವು ಬೇವಿನ ಸೊಪ್ಪನ್ನು ರುಬ್ಬಿ ರಸ ತೆಗೆದಿರ್ತೀವಲ್ವ, ಸೊ ಅದಾದಮೇಲೆ ಈ ಥರ ಪುಡಿಗಳು ಉಳಿದಿರುತ್ತೆ. ಈ ಪುಡಿಗಳನ್ನು ನಾವು ಗಿಡಗಳಿಗೆ ಯೂಸ್ ಮಾಡ್ಕೊಬೋದು. ಇದು ಗೊಬ್ಬರ ಥರನೂ ವರ್ಕ್ ಆಗುತ್ತೆ ಮತ್ತು ಗಿಡಗಳಿಗೆ ಯಾವುದೇ ರೋಗಗಳು ಬರುವುದಿಲ್ಲ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಕಥಾಪಯಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.